ಕೋಲಾರ ಪತ್ರಿಕಾ ಮಿತ್ರರೇ, ಕೋಲಾರ ನಗರಸಭೆಯಲ್ಲಿ ನಿಯೋಜನೆಯಾಗಿ ಬಂದಿರುವ ಪ್ರಸಾದ್ ಅವರ ಈ ಹಿಂದೆ ನಗರಸಭೆ ಆಯುಕ್ತರಾಗಿದ್ದಾಗ ನಡೆದಿರುವ ಅಕ್ರಮ ಖಾತೆಗಳು ಬಗ್ಗೆ ನಾವು ತನಿಖಾ ವರದಿಯನ್ನು ಇಟ್ಟುಕೊಂಡು ತಮ್ಮ ಮುಂದೆ ಬಂದಿದ್ದೀವಿ. ನಾನು ಈ ಪ್ರಸಾದ್ ಅವ್ರ ನಿಯೋಜನೆ ಆದಮೇಲೆ ಈಗಲೂ ಕೂಡ ಪ್ರಾರಂಭ ಮಾಡಿದ್ದಾರೆ ಈ ಸತ್ತುಗಳನ್ನ. ಅದು ಎಲ್ಲ ಗಮನಕ್ಕೂ ತಂದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವ್ರಿಗೆ ಕೊಟ್ವಿ. ಕೊತ್ತೂರು ಮಂಜುನಾಥ್ ಅವ್ರಿಗೆ ಜನವರಿ 22ನೇ ತಾರೀಕು ಕೊಟ್ಟಿದ್ದರೂ ಕೂಡ ಇದುವರೆಗೂ ಅವರ ಈ ಖಾತೆಗಳಿಗೆ ಇದುವರೆಗೂ ಕೂಡ ಅವ್ರನ್ನ ಬದಲಾಯಿಸಲಿಲ್ಲ. ಯಾಕೆಂದರೆ ಅವ್ರನ್ನ ನಿಯಂತ್ರಿಸುವ ಶಕ್ತಿ ಸೂಪರ್ MLA ಆದ ಅನಿಲ್ ಕುಮಾರ್ ಅವರಿದೆ. ಯಾಕಂದರೆ ಅವರು ಪ್ರತಿನಿಧಿಯಾಗಿ ಅವ್ರ ಗಮನಕ್ಕೂ ಇದ್ದರೂ ಕೂಡ ಅವ್ರನ್ನ ನಿಯೋಜನೆ ರದ್ದುಗೊಳಿಸದೆ ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳಿಗೆ ಹೇಳಿದೆ ಇನ್ನಷ್ಟು ಮಾಡೋಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಅದರಿಂದ ನಾನು ಈ ಪತ್ರಿಕಾ ಮುಖಾಂತರ ಹೇಳೋದೇನೆಂದರೆ, ನಾನು ಸ್ಥಳೀಯ MLA ಅವ್ರಿಗೆ ನಿಮ್ಮನ್ನು ನಿಯಂತ್ರಣ ಮಾಡೋ ಶಕ್ತಿಗಳಾದ ಅವ್ರನ್ನ ದೂರ ಇಟ್ಟು ಒಳ್ಳೆಯ ಆಡಳಿತ ಕೊಡಿ, ಜನಪ್ರತಿನಿಧಿಯಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಳಕ್ಕೆ ಬಯಸ್ತೀನಿ, ಅಕ್ರಮಗಳು ಈ ಸತ್ತುಗಳು ಎಲ್ಲ ಸರ್ಕಾರಿ ಜಮೀನುಗಳಿರುತ್ತೆ, ನಗರಸಭೆ ವ್ಯಾಪ್ತಿಗೆ ಸೇರೋವಂಥದ್ದು ಆಗಲಿ, ಟ್ಯಾಂಪ್ರಿಂಗ್ ಪೇಪರ್ ಮಾಡೋದು, ಈ ಖಾತೆ ಮಾಡೋದು, ಆ ಪೂರ್ತಿ ಖಾತೆ ಮಾಡಿಬಿಟ್ಟು ಆ ವ್ಯಕ್ತಿಗೆ ಕೊಟ್ಬಿಟ್ಟು ಪೂರ್ತಿ ಡಿಲೀಟ್ ಮಾಡೋದು, ಆ ಖಾತೆಗಳೇ ಸಿಗಲ್ಲ, ಕಂಪ್ಯೂಟ್ರಲ್ಲಿ ಇರೋಲ್ಲ. ಆದ್ದರಿಂದ ಇವರು 2ನೇ ಬಾರಿ ಬಂದಿರೋ ಅವಧಿದು ಪೂರ್ಣ ತನಿಖೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನೂತನವಾಗಿ ಬಂದಿರೋ ಜಿಲ್ಲಾಧಿಕಾರಿಗಳ ಮೇಲೆ ನಾನು ಬೇಡಿಕೆ ಇಷ್ಟೇ, ಇವರು ಬಂದ ನಂತರ ಆಗಿರುವ ಈ ಖಾತೆಗಳ ಬಗ್ಗೆ ಹಾಗೂ ನೈಜತೆ ಬಗ್ಗೆ ಪರಿಶೀಲನೆ ಮಾಡಿದರೆ ಸಾಕು. ಇನ್ನಷ್ಟು ಸರ್ಕಾರಕ್ಕೆ ವಂಚನೆ ಮತ್ತು ಒಬ್ಬರೋ ಇಬ್ಬರೋ ಅವ್ರ ಬೆಂಬಲಿಗರು ಮಾಡ್ಕೊಂಡಿರೋದಕ್ಕೆ ದಾಖಲೆಗಳು ಸಿಗುತ್ತೆ. 20 ಫೈಲುಗಳು ಆಗಿದೆ ಅಂತ ಗಮನದಲ್ಲಿದೆ, ನಮಗೂ ಸ್ವಲ್ಪ ಕೊಟ್ಟಿದ್ದಾರೆ. ಅದ್ರ ನೈಜತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ನಿಮ್ಮ ಮುಂದೆ ಆ ದಾಖಲೆಗಳು ಕಿಂಗ್ ಪಿನ್ಗಳು ಯಾರು, ಅದರಿಂದ ಯಾರಿದ್ದಾರೆ, ಯಾವ ನಗರಸಭಾ ಸದಸ್ಯರಿದ್ದಾರೆ, ನಾನು ಮುಕ್ತವಾಗಿ ನಿಮ್ಮ ಮುಂದೆ ಇಟ್ಟು. ನಗರಸಭೆ ವ್ಯಾಪ್ತಿ ಅಂದರೆ 3000 ಸ್ಕ್ವೇರ್ ಫೀಟ್ ಅಂದರೆ ಎಷ್ಟಿರುತ್ತೆ ನೋಡಿ ಸರ್. ತುಂಬ ಕೋಟಿಗಳಿಗೆ ಬೆಲೆ ಬಾಳುವ ವಸ್ತುಗಳು, ಇದನ್ನೇ ಜಾಗಗಳನ್ನೇ ಕಬಳಿಸುವಂಥ ಹುನ್ನಾರಗಳು ನಡೀತಾ ಇದೆ. ಬೆಂಬಲಿಗರು ಯಾರು ಇರ್ತಾರೆ ಅಲ್ಲ, ಅವ್ರ ಸುತ್ತಮುತ್ತ ಒಂದು ಕೋಟೆ ಇದೆಯಲ್ಲ, ಆ ಬೆಂಬಲಿಗರದು ಅವ್ರ ಬಗ್ಗೆ ನಾವು ಹೇಳಿದ್ವಿ. ಜನರಿಗೆ ಸಿಗಲಿ MLA ಅಂತ ಹೇಳಿ ವರದಿಯಲ್ಲಿ ಕ್ರಮ, ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಬೇಕು. ಈ ವರದಿ ತನಿಖೆ ವರದಿ ನಿಮ್ಮಲ್ಲಿ ಕೊಟ್ಟಿರೋ ವರದಿ ಅಂತೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಹಾಗೂ ಅವ್ರ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಅಂತ ಇರೋದು. ಆದರೆ ಇದುವರೆಗೂ ಅದಾಗಿಲ್ಲ, DA ಆಗಿಲ್ಲ, ಏನೂ ಆಗಿಲ್ಲ. ಕೆಲವು ಇನ್ನೂ ಫೈಲ್ಗಳೇ ಕೊಟ್ಟಿಲ್ಲ, 819 ಫೈಲು ಅವ್ರಿಗೆ ತನಿಖಾ ತಂಡಕ್ಕೆ ಕೊಟ್ಟಿಲ್ಲ. ಅಂದರೆ ಅಂಥ ವ್ಯಕ್ತಿ ಅಲ್ಲಿಗೆ ಹಾಕಿದ್ದಾರೆ ಅಂದರೆ ನೀವು ಅದು ಹಳ್ಳ ಇಡಕ್ತಾನೆ, ಹಿಂದೆ ನಡೆದಿರೋ ಹಗರಣನ ಮರೆಮಾಚೋದಕ್ಕೆ ತಾನೆ ನೀವು ಅಲ್ಲಿ ಬಂದಿರೋದು. ಪ್ರಸಾದ್ ಅವ್ರನ್ನ ಹಾಕಿರೋದು ಅದೇ ಉದ್ದೇಶ ತಾನೆ. ಇದರಿಂದ ಯಾರಿದ್ದೀರಿ ಏನು ಎಲ್ಲ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅವ್ರ ಖಾತೆಗಳು ಅವ್ರ ಹೆಸರಿಗೆ ಹಾಕಿರೋದನ್ನ ಮುಂದೆ ತೋರಿಸಿ ಶಾಸಕರ ಭವನ ದೂರು ಕೊಡೋಕ್ಕೆ ನಾನು ದೂರು ಕೊಟ್ಟು 22ನೇ ತಾರೀಕಿದೆ. ಅವ್ರ ಬೆಂಬಲಿಗರು 4-5 ಜನಕ್ಕೆ ಮಾತ್ರ ಶಾಸಕರ ಭವನ ಇದೆ. ನಾನು ನೇರವಾಗಿ ಹೇಳ್ತೀನಿ, ಗೋಪಾಲ್ ಗೌಡ್ರು ಇರ್ಬೋದು, ಮುರಳಿ ಇರ್ಬೋದು, ಜನಪ್ರಲ್ ನವೀನ್ ಇರ್ಬೋದು, ಇವರ ಕಪಿಮುಷ್ಟಿಯಲ್ಲೇ ಇದೆ ಸರ್. ಯಾರು ಬೇರೆಯವ್ರಿಗೆ ಯಾರು ಸಿಗ್ತಾ ಇಲ್ಲ ಶಾಸಕರು. ನಾವು ದೂರು ಕೊಟ್ಟಕ್ಕೆ ಹೋದಾಗ ಶಾಸಕರೇ ಇರಲಿಲ್ಲ. ನಮ್ಗೆ ಅಕ್ಲಾರ್ಮೆಂಟ್ ಕೊಟ್ಟರು, ಇದುವರೆಗೂ ಅವ್ರ ಗಮನಕ್ಕೆ ಅವರು ಸ್ವಂತ ಮೊಬೈಲ್ ನಂಬರ್ಗೂ ಹಾಕ್ವಿ, ವಿಷಯಕ್ಕೆ ತಿಳಿಸ್ವಿ. ಅದಕ್ಕೆ ಕ್ರಮ ವಹಿಸಿಲ್ಲ. ನಿಮ್ಮ ಮುಖಾಂತರ ಅವ್ರಿಗೆ ಹೇಳೋಣ ಅಂತಲೇ ಬಂದಿವಿ.